ಸ್ನೇಹಿತರೆ ನಮಸ್ಕಾರ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ 2024 ಮೇ 14ನೇ ತಾರೀಕಿಗೆ ಆಲ್ರೆಡಿ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ. ಈ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವ ರೀತಿ ಇರುತ್ತೆ, ಎಷ್ಟು ಮಾರ್ಕ್ಸ್ ಇರುತ್ತೆ ಮತ್ತು ಎಷ್ಟು ಕ್ವಶನ್ಸ್ ಇರ್ತವೆ, ಒಂದೊಂದು ಕ್ವಶನ್ಗೆ ಎಷ್ಟು ಟೈಮ್ ಕೊಡ್ತಾರೆ ನಿಮಗೆ ಆನ್ಸರ್ ಮಾಡಲಿಕ್ಕೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಕರ್ನಾಟಕದಲ್ಲಿ 3 ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ. ಧಾರವಾಡ, ರಾಯಚೂರು ಮತ್ತು JKVK ಬೆಂಗಳೂರಿನಲ್ಲಿ. ಶಿವಮೊಗ್ಗದಲ್ಲಿ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ, ಹಾಗೆ ಬಾಗಲಕೋಟೆಯಲ್ಲಿ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ, ಹಾಗೆ ಬೀದರ್ನಲ್ಲಿ ವೆಟರ್ನರಿ ಆ್ಯಂಡ್ ಫಿಶರೀಸ್ ಯೂನಿವರ್ಸಿಟಿ. ಟೋಟಲ್ ಆಗಿ 5 ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಹಾಗೆ 1 ವೆಟರ್ನರಿ ಯೂನಿವರ್ಸಿಟಿ ಕರ್ನಾಟಕದಲ್ಲಿ ಇರುವಂಥದ್ದು. ಈ ಫಾರ್ಮ್ ಸೈನ್ಸ್ ಅಂದರೆ ಯಾವ್ಯಾವ ಕೋರ್ಸಸ್ಗಳು ಬರ್ತವೆ, ಎಲ್ಲೆಲ್ಲಿ ಕಾಲೇಜ್ ಇದೆನೋ ಕಂಪ್ಲೀಟ್ ವಿಡಿಯೋ ಆಲ್ರೆಡಿ ನಮ್ಮ ಚಾನಲಲ್ಲಿ ಇದೆ, ನೀವು ಅದನ್ನು ವಿಡಿಯೋನ ನೋಡ್ಬೋದು. ಅಗ್ರಿಕಲ್ಚರಿಸ್ಟ್ ಕೋಟಾ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಕೃಷಿ ಅಥವಾ ಕೃಷಿಗೆ ಸಂಬಂಧಪಟ್ಟ ಮಾದರಿಗಳನ್ನು ಗುರುತಿಸೋದು ಈ ಪರೀಕ್ಷೆಯಲ್ಲಿ ಇರುತ್ತೆ. ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು ಅಂತಂದರೆ ಸೆಕೆಂಡ್ PUC ಪಾಸ್ ಆಗಿರಬೇಕು, PCMB ಆಪ್ಷನಲ್ ಸಬ್ಜೆಕ್ಟಾಗಿ ಓದಿರಬೇಕು, ಕರ್ನಾಟಕ CET ಎಕ್ಸಾಮ್ನ ಬರೆದಿರಬೇಕು, ಜೊತೆಗೆ ಪ್ರಾಕ್ಟಿಕಲ್ ಕೋಟಾ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಎಲಿಜಿಬಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರಬೇಕು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗಿರುತ್ತೆ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾವ್ಯಾವುದು ಅನ್ನೋ ವಿಡಿಯೋ ಕೂಡ ಆಲ್ರೆಡಿ ಚಾನಲ್ ಇದೆ. ಅಗ್ರಿಕಲ್ಚರ್ ಕೋಟಾ ರಿಸರ್ವೇಷನ್ನು 50% ಇದೆ. ಈಗ ಒಂದು ಕಾಲೇಜಲ್ಲಿ 100 ಸೀಟ್ ಇತ್ತು ಅಂತಂದರೆ 50 ಸೀಟ್ನ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕೋಟಾ ಎಕ್ಸಾಮ್ನಿಂದನೇ ತಗೊಳ್ತಾರೆ. 2024 ಪ್ರಾಕ್ಟಿಕಲ್ ಎಕ್ಸಾಮ್ ಇಂಪಾರ್ಟೆಂಟ್ ಡೇಟ್ಸ್. ಡಾಕ್ಯುಮೆಂಟ್ ಅಪ್ಲೋಡು 15ರಿಂದ 28ನೇ ತಾರೀಕು. ಈ ವೆರಿಫಿಕೇಷನ್ ಆದಮೇಲೆ ಫೈನಲ್ ಎಲಿಜಿಬಲ್ ಲಿಸ್ಟು 8/5/2024ನೇ ತಾರೀಕು ಬರುತ್ತೆ. ಎಲಿಜಿಬಲ್ ಲಿಸ್ಟಲ್ಲಿ ಇದ್ದರೂ ಮಾತ್ರ ಹಾಲ್ ಟಿಕೆಟ್ ತೊಗೊಂಡು 14/5/2024ನೇ ತಾರೀಕು ಎಕ್ಸಾಮನ್ನು ಬರೀಬಹುದು. ನಿಮಗೆ ಅಗ್ರಿಕಲ್ಚರ್ ಕೋಟಾಗೆ ಸಪರೇಟ್ ರ್ಯಾಂಕ್ ಅನೌನ್ಸ್ ಆಗುತ್ತೆ. ಅಗ್ರಿಕಲ್ಚರ್ ಸಬ್ಜೆಕ್ಟ್ಗಳಿಗೆ 25% ನಿಮ್ಮ ಸೆಕೆಂಡ್ PUC, 25% CET, ಹಾಗೆ 50% ಈ ಪ್ರಾಕ್ಟಿಕಲ್ ಎಕ್ಸಾಮನ್ನು ಕನ್ಸಿಡರ್ ಮಾಡ್ತಾರೆ. BVSC ಅಥವಾ ವೆಟರ್ನರಿ ರ್ಯಾಂಕ್ಗೆ 50% ಮಾರ್ಕ್ಸ್ ಫ್ರಮ್ CET ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸಬ್ಜೆಕ್ಟಿಂದ, ಮತ್ತು 50% ಮಾರ್ಕ್ಸ್ ಫ್ರಮ್ ದ ಪ್ರಾಕ್ಟಿಕಲ್ ಎಕ್ಸಾಮ್. ಅಗ್ರಿಕಲ್ಚರ್ ಕೋಟಾದಲ್ಲಿ ನಿಮ್ಮ ರ್ಯಾಂಕ್ ಅನೌನ್ಸ್ ಆಗಬೇಕು ಅಂತಂದರೆ ನೀವು ಮಿನಿಮಮ್ 50% ಮಾರ್ಕ್ಸ್ನ ತೊಗೊಳ್ಳೇಬೇಕು. ಅಂದರೆ 200ಕ್ಕೆ ನೀವು 100 ಮಾರ್ಕ್ಸ್ನ ತೊಗೊಳ್ಳೇಬೇಕು. ಕರ್ನಾಟಕದಾದ್ಯಂತ 17 ಕಾಲೇಜುಗಳಲ್ಲಿ ಎಕ್ಸಾಮ್ ಸೆಂಟರ್ಗಳಲ್ಲಿ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಟೋಟಲ್ 50 ಕ್ವಶನ್ಸ್ ಇರ್ತವೆ. ಟೋಟಲ್ ಮಾರ್ಕ್ಸ್ 200, ಅಂದರೆ ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಒಂದು ಕ್ವಶನನ್ನು ನೀವು ಅಟೆಂಡ್ ಮಾಡೋದಕ್ಕೆ 30 ಸೆಕೆಂಡ್ ಟೈಮ್ ಮಾತ್ರ ಇರುತ್ತೆ. ಈ ಎಕ್ಸಾಮ್ನಲ್ಲಿ ನಿಮಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರೋದಿಲ್ಲ, ಅಂದರೆ ತಪ್ಪಾದರೂ ಸಹ ನಿಮಗೆ ಮಾರ್ಕ್ಸ್ ಹೋಗಲ್ಲ. ಮತ್ತು ಒಂದು ಕ್ವಶನ್ಗೆ ನಿಮಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಕ್ವಶನ್ನು ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ. OMR ಶೀಟ್ಸ್ ಕೊಡ್ತಾರೆ. ಆ ಕ್ವಶನ್ನ ನೋಡಿ 4 ಆಪ್ಷನಲ್ಲಿ ನಿಮಗೆ ಯಾವುದು ಕರೆಕ್ಟ್ ಅನಿಸುತ್ತೆ ಅದನ್ನು ನೀವು ಮಾರ್ಕ್ ಮಾಡಬೇಕು. ನಿಮಗೆ ಈ ರೀತಿಯ ಒಂದು OMR ಶೀಟ್ನ ಕೊಡ್ತಾರೆ. 50 ಕ್ವಶನ್ಗಳಿಗೆ ಯಾವುದು ಸರಿ ಉತ್ತರ ಅದನ್ನು ನೀವು ಮಾರ್ಕ್ ಮಾಡ್ತಾ ಹೋಗಬೇಕು. ಒಂದು ಸ್ಯಾಂಪಲ್ ಕ್ವಶನ್ನ ನೋಡೋದಾದರೆ ಈ ರೀತಿಯಾಗಿ ನಿಮಗೆ ಅಲ್ಲಿ ಕ್ವಶನ್ನ ನೀವು ನೋಡ್ಬೋದು. ಫೋಟೋ ಆದರೂ ಇಟ್ಟಿರಬಹುದು ಅಥವಾ ಡೈರೆಕ್ಟಾಗಿ ಸ್ಯಾಂಪಲ್ನ ಇಟ್ಟಿರ್ಬೋದು, ಹಣ್ಣು ಇಟ್ಟಿರ್ಬೋದು ಅಥವಾ ಎಲೆಗಳನ್ನ ಇಟ್ಟಿರ್ಬೋದು. ಇವಾಗ ಹಸು ಆದರೆ ಅದರ ಫೋಟೋ ಇಟ್ಟಿರಬಹುದು, ಈಗ ನೇಗಿಲು ಅದರ ಫೋಟೋ ಇಟ್ಟಿರಬಹುದು, ಅಥವಾ ಈ ಗೊಬ್ಬರಗಳಾದರೆ ಆ ಗೊಬ್ಬರವನ್ನೇ ಇಟ್ಟಿರಬಹುದು. ಈ ಕ್ವಶನ್ನ ನೋಡಿದ್ರೆ ನೀವು ಐಡೆಂಟಿಫೈ ದ ಬ್ರೀಡ್ ಆಫ್ ದಿ ಕೌ ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ ಇಲ್ಲಿ ನೀಡಿರುವ ಹಸುವಿನ ತಳಿಯನ್ನು ಗುರುತಿಸಿ. ಇದರಲ್ಲಿ ನಿಮಗೆ ಆಪ್ಷನ್ ಸಹ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ. ನೋಡ್ಬೋದು, HF, ಸಾಹಿವಾಲ್, ಗಿರ್, ಜರ್ಸಿ 4 ಆಪ್ಷನ್ಸ್ ಇದೆ. ಈ ಕ್ವಶನ್ಗೆ ಆಪ್ಷನ್ C ಗಿರ್ ಸರಿ ಉತ್ತರ. ಆ ಕ್ವಶನ್ ನಂಬರ್ 1ನೇ ಕ್ವಶನ್ಗೆ C ಅನ್ನೋದು ಸರಿಯಾದ ಉತ್ತರವನ್ನು ನೀವು OMR ಶೀಟ್ನಲ್ಲಿ ಮಾರ್ಕ್ ಮಾಡಬೇಕು. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋ ವಿಧಾನ ಕೂಡ ಡಿಫ್ರೆಂಟ್ ಇರುತ್ತೆ. ಅಂದರೆ ಬೇರೆ ಎಕ್ಸಾಮ್ ರೀತಿ ನೀವು ಕೊಠಡಿಯಲ್ಲಿ ಕೂತು ಬರೆಯೋದಿಲ್ಲ. ಈ ರೀತಿ ಸಾಲಾಗಿ 1, 2, 3, 4 ಅದೇ ರೀತಿ 50ರವರೆಗೆ ನಿಮಗೆ ಕ್ವಶನ್ಸನ್ನು ಇಟ್ಟಿರ್ತಾರೆ. ಆ ವಿದ್ಯಾರ್ಥಿನೇ ಒಂದು ಕ್ವಶನ್ ಆದಮೇಲೆ ಇನ್ನೊಂದು ಕ್ವಶನ್ಗೆ 30 ಸೆಕೆಂಡ್ ಆದಮೇಲೆ ಕ್ವಶನ್ ಟು ಕ್ವಶನ್ ನೀವು ಮೂವ್ ಆಗಬೇಕು. ನಿಮ್ಮ ಹಿಂದೆ ಇರೋರು ನೀವು ಮುಂದೆ ಮೂವ್ ಆದಾಗ ನಿಮ್ಮ ಕ್ವಶನ್ಗೆ ಅವರು ಬರ್ತಾರೆ. ಅಂದರೆ ಒಂದು ಕ್ವಶನ್ಗೆ ನಿಮಗೆ 30 ಸೆಕೆಂಡ್ಗಳು ಸಿಗ್ತವೆ. 30 ಸೆಕೆಂಡ್ ಆದಮೇಲೆ ಮತ್ತು ಅದೇ ಕ್ವಶನ್ಗೆ ನೀವು ಬರೋದಕ್ಕೆ ಸಾಧ್ಯ ಇಲ್ಲ, ನೀವು ಮುಂದಿನ ಕ್ವಶನ್ಗೆ ಹೋಗಬೇಕಾಗತ್ತೆ. ಸೊ ಆ 30 ಸೆಕೆಂಡ್ಗಳಲ್ಲಿ ನೀವು ಆ ಸ್ಪೆಸಿಮನ್ನ ನೋಡಿ ಕರೆಕ್ಟಾಗಿ ನೀವು OMR ಶೀಟ್ನಲ್ಲಿ ಮಾರ್ಕ್ ಮಾಡಬೇಕು. ಪರೀಕ್ಷೆಗೆ ನೀವು ಹಾಲ್ ಟಿಕೆಟ್, ಒಂದು ಬಾಲ್ ಪಾಯಿಂಟ್ ಪೆನ್ನ ತೊಗೊಂಡು ಹೋಗಬೇಕಾಗುತ್ತೆ. OMR ಶೀಟ್ನ ನಿಮಗೆ ಕೊಡ್ತಾರೆ. ಅಂದರೆ 50 ಕ್ವಶನ್ಗೆ ನಿಮಗೆ 25 ನಿಮಿಷಗಳ ಕಾಲ ನಿಮಗೆ ಟೈಮ್ ಬೇಕಾಗುತ್ತೆ. ಅಂದರೆ ಒಬ್ಬ ವಿದ್ಯಾರ್ಥಿ 25 ನಿಮಿಷದಲ್ಲಿ ಪರೀಕ್ಷೆಯನ್ನು ಬರೀಬಹುದು. ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಎಲಿಜಿಬಲ್ ಆದವರಿಗೆ CET ರ್ಯಾಂಕ್ ಲಿಸ್ಟಲ್ಲಿ ಈ ರೀತಿ ಅಗ್ರಿಕಲ್ಚರ್ BSc ಪ್ರಾಕ್ಟಿಕಲ್, ವೆಟರ್ನರಿ ಪ್ರಾಕ್ಟಿಕಲ್ ಅಂತ ಸಪರೇಟಾಗಿ ಅವರಿಗೆ ರ್ಯಾಂಕ್ನ ಅನೌನ್ಸ್ ಮಾಡ್ತಾರೆ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಏನೇನೆಲ್ಲ ಇರ್ಬೋದು ಅಂತ ನೋಡಿದ್ರೆ
ನಿಮಗೆ ಕೃಷಿಗೆ ಸಂಬಂಧಪಟ್ಟಂತಹ ಧಾನ್ಯಗಳು, ತರಕಾರಿಗಳು, ಹಣ್ಣುಗಳು, ಹೂವಾಗಿರ್ಬೋದು, ರೇಷ್ಮೆ ಕೃಷಿ, ಮತ್ಸ್ಯ ಕೃಷಿ, ಮರಗಳು, ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ಮಾದರಿಗಳು, ಹೀಗೆ ಹಲವಾರು ಕೃಷಿ ಹಾಗೂ ಕೃಷಿಗೆ ಸಂಬಂಧಪಟ್ಟ ಮಾದರಿಗಳನ್ನು ನಿಮಗೆ ಪ್ರಶ್ನೆಗಳಾಗಿ 50 ಪ್ರಶ್ನೆಗಳನ್ನು ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಕೊಡ್ತಾರೆ. ಸ್ನೇಹಿತರೆ, ಇದಿಷ್ಟು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವರ್ಷ PUC ಮುಗಿಸಿ CET ಎಕ್ಸಾಮ್ ಬರೀತಿರೋ ಸ್ಟೂಡೆಂಟ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.